ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ, ಇದರ ವಿಜ್ಞಾನಿಗಳಾದ ಡಾ ಧರಣೇಶ ಎನ್ಕೆ ಅವರೊಂದಿಗೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಈ ವಿಷಯದ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್. ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಧರಣೇಶ ಎನ್ಕೆ ಇವರಿದ್ದಾರೆ. ಇವರು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಪಶು ವೈದ್ಯಕೀಯ ರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಎಂಬ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವಾಗ ಸಾವಯವ ಮೇವು ಅಂತ ಒಂದು ವಿಚಾರಕ್ಕೆ ಬಂದರೆ, ಇದನ್ನು ಒಂದು ಪಶುವೈದ್ಯರಾಗಿದ್ದುಕೊಂಡು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಏನಿದು ಸಾವಯವ ಮೇವು ಅಂದರೆ? ಇದು ಸಾವಯವ ಮೇವು ಅಂತ ಅಂದರೆ ನಾವು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಹಾಗೂ ಕಳೆನಾಶಕಗಳು ಮತ್ತು ಇತರೆ ಯಾವುದೇ ಕೃತಕ ರಾಸಾಯನಿಕಗಳನ್ನು ಬಳಸದೆ ಉತ್ಪತ್ತಿ ಮಾಡುವಂಥ ಮೇವನ್ನು ನಾವು ಸಾವಯವ ಮೇವು ಅಂತ ಹೇಳ್ತೀವಿ. ಇದನ್ನು ಬೆಳೆಯೋಕ್ಕೋಸ್ಕರ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ದನಗಳ ಗೊಬ್ಬರ ಅಂತ ಹೇಳ್ತೀವಿ. ಹಾಗೆಯೇ ನೈಸರ್ಗಿಕ ವಿಧಾನಗಳಿಂದ ನಾವು ಮೇವನ್ನು ಉತ್ಪಾದನೆ ಮಾಡುವುದಂತಲೂ ಸಾವಯವ ಮೇವು ಅಂತ ಕರಿತೇವೆ. ಇದನ್ನು ಬೆಳೆಯಲು ನಾವು ಆವಾಗಲೇ ಹೇಳಿದಾಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಗೋವಿನ ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಹಸಿರು ಗೊಬ್ಬರ, ಇತರೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ನಾವು ಉತ್ಪಾದನೆ ಮಾಡಬಹುದು. ಇದು ಪಶುಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ ಹಾಗೂ ಹಾಲಿನ ಗುಣಮಟ್ಟ ಕೂಡ ಒಳ್ಳೆಯದಾಗಿರ್ತದೆ, ಆರೋಗ್ಯಕರವಾಗಿರುತ್ತೆ. ಹಾಗಿದ್ರೆ ಈಗ ಸಾವಯವ ಮೇವು ಈ ಪಶುಗಳಿಗೆ ಅತಿ ಮುಖ್ಯವಾದದ್ದು ಯಾಕೆ ಇರಬಹುದು? ಹೌದು ಮೇಡಮ್, ಇದು ತುಂಬ ಮುಖ್ಯ. ಈ ದಿನಗಳಲ್ಲಿ ನಾವು ಇತ್ತೀಚಿನ ಕೃಷಿಯಲ್ಲಿ ಕೀಟನಾಶಕಗಳಿರ್ಬೋದು, ಕಳೆನಾಶಕ ಹಾಗೂ ಇತರೆ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಿದ್ದೀವಿ. ಇದರದ್ದು ರೆಸಿಡ್ಯೂಯಲ್ ಎಫೆಕ್ಟ್ ಅಂತ ಹೇಳ್ತೀವಿ, ಇಲ್ಲ ಅವಶೇಷಗಳು ಈ ಮೇವಿನಲ್ಲಿ ಉಳಿಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದರ ಅವಶೇಷಗಳು ಪಶುಗಳ ದೇಹಕ್ಕೆ ಪ್ರವೇಶಿಸಿ ತುಂಬ ಅಂಗಗಳಿಗೆ ಪ್ರಾಬ್ಲಮ್ ಅಥವಾ ತೊಂದರೆ ಉಂಟು ಮಾಡುವಂಥ ಚಾನ್ಸಸ್ ಇರ್ತದೆ. ಈಗ ಲಿವರ್ ಇರ್ಬೋದು, ಕಿಡ್ನಿ, ಹಾಗೆ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲೂ ಕೂಡ ತೊಂದರೆಯನ್ನು ಉಂಟು ಮಾಡ್ತದೆ. ಹಾಗಾಗಿ ನಾವು ಸಾವಯವ ಮೇವನ್ನು ಕೊಡೋದು ಉತ್ತಮ. ಪಶುಗಳ ಆರೋಗ್ಯಕ್ಕೆ ಈಗ ಸಾಮಾನ್ಯವಾಗಿ ಒಂದು ಮೇವು ಅತ್ಯಗತ್ಯ ಅಂತ ಹೇಳಿದ್ರೆ, ಪಶುಗಳ ಆರೋಗ್ಯಕ್ಕೆ ಸಾವಯವ ಮೇವು ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಹೌದು ಮೇಡಮ್, ಇದು ತುಂಬ ಮುಖ್ಯ. ಮೇವು ಪಶುಗಳ ಮುಖ್ಯ ಆಹಾರವಾಗಿರ್ತದೆ. ಇದ್ರ ಗುಣಮಟ್ಟ, ಪಶುಗಳ ಬೆಳವಣಿಗೆ, ಉತ್ತಮ ಗುಣಮಟ್ಟದ ಹಾಲು, ಹಾಗೂ ಸಂತಾನೋತ್ಪತ್ತಿ ಹಾಗೂ ರೋಗ ನಿರೋಧಕ ಶಕ್ತಿ ಇವುಗಳು ಹೆಚ್ಚಾಗಬೇಕು ಅಂದರೆ ನಾವು ಒಳ್ಳೆಯ ಆಹಾರ ಕೊಡಬೇಕಾಗತ್ತೆ. ಅದರಲ್ಲೂ ಸಾವಯವ ಮೇವನ್ನು ಕೊಟ್ಟರೆ ಈ ಎಲ್ಲ ತೊಂದರೆಗಳೇನಿರ್ಬೋದು ಅವು ಕಡಿಮೆ ಆಗುತ್ತೆ. ಹಾಗಾಗಿ ಆರೋಗ್ಯವಂತ ಹಾಲು ಇರ್ಬೋದು ಪಶುಗಳಂತೂ ನಾವು ಮೇಂಟೈನ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಒಂದು ಮೇವು ಅಂತ ಹೇಳಿದರೆ ಅದಕ್ಕೆ ಒಂದು ಸರಿಯಾದ ಸೂತ್ರ ಅಂತ ಇದೆ. ಏನಿದು ಸಾವಯವ ಮೇವು? ಹೇಗೆ ತಯಾರಿಸಲಾಗ್ತಾ ಇದೆ? ನಾವು ಸಾವಯವ ಮೇವನ್ನು ಮುಖ್ಯವಾಗಿ ಆವಾಗಲೇ ಹೇಳಿದೆ ನಾನು, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ಬೋದು, ವರ್ಮಿ ಕಾಂಪೋಸ್ಟ್ ಅಥವಾ ಹಸಿರು ಗೊಬ್ಬರ, ಹಾಗೆಯೇ ಜೀವಾಮೃತ,
ಜೈವಿಕ ಗೊಬ್ಬರ ಈ ಥರದ್ದು ಏನೇ ಕೆಮಿಕಲ್ಸ್ ರಾಸಾಯನಿಕಗಳು ಇಲ್ಲದೇ ನಾವು ತಯಾರಿ ಮಾಡಿದಂಥ ಗೊಬ್ಬರವನ್ನು ಯೂಸ್ ಮಾಡಿ ನಾವು ಬೆಳೆಗಳನ್ನು ಬೆಳೆಯೋದು ಅಥವಾ ಆಹಾರ ಅಥವಾ ಮೇವನ್ನು ಬೆಳೆಯೋದಕ್ಕೆ ನಾವು ಸಾವಯವ ಮೇವನ್ನು ತಯಾರು ಮಾಡ್ಬೋದು. ಹಾಗಿದ್ರೆ ಈಗ ಗೋಮಯ ಗೊಬ್ಬರ ಇದರ ಪ್ರಯೋಜನಗಳು ಏನು ಅಂತ ಹೇಳ್ತೀರಿ? ಈ ಕೊಟ್ಟಿಗೆ ಗೊಬ್ಬರ ಅಥವಾ ಗೋಮಯ ಗೊಬ್ಬರ ಅಥವಾ ಸಗಣಿ ಏನಂತ ಹೇಳ್ತೀವಿ, ಇದನ್ನು ನಾವು ಮಣ್ಣಿಗೆ ಉಪಯೋಗಿಸೋದ್ರಿಂದ ಅದರಲ್ಲಿ ಸಾವಯವ ಅಂಶ ಹೆಚ್ಚಾಗ್ತದೆ ಮತ್ತು ಮಣ್ಣಿನಲ್ಲಿ ನೀರನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಅದೇ ರೀತಿ ನಮ್ಮ ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಏನು ಉಪಯೋಗಿಸ್ತೀವಿ ಅಂತ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈಗ ಒಂದು ಸಾಮಾನ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ರೋಗಗಳು ಹೆಚ್ಚೆ ಅಂತ ಹೇಳ್ಬೋದು. ಹಾಗಿದ್ದಾಗ ಸಾವಯವ ಮೇವು ರೋಗಗಳನ್ನು ಕಡಿಮೆ ಮಾಡಬಹುದಾ, ಹೇಗೆ? ಹೌದು ಮೇಡಮ್, ಖಂಡಿತ ಇದರಲ್ಲಿ ರೋಗಗಳು ಕಡಿಮೆ ಆಗ್ತವೆ ನಾವು ಸಾವಯವ ಮೇವನ್ನು ಕೊಟ್ಟಾಗ. ಪಶುಗಳಲ್ಲಿರ್ಬೋದು, ಅದನ್ನು ನಾವು ಹಾಲನ್ನು ಸೇವಿಸಿದ್ರು ಸಹಿತ ನಮ್ಮಲ್ಲಿ ರೋಗಗಳು ಕಡಿಮೆ ಆಗ್ತವೆ. ಏಕೆಂದರೆ ಈ ಸಾವಯವ ಮೇವಿನಲ್ಲಿ ವಿಟಮಿನ್ಸ್ ಅಂತ ಹೇಳ್ತೀವಿ, ಜೀವಸತ್ವಗಳು, ಖನಿಜಾಂಶಗಳು, ಮಿನರಲ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಇವು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಹಾಗೆಯೇ ಸೆಲಿನಿಯಂ, ಟೋಕೋಫೆರಲ್, ಐರನ್ ಅಂತಲೂ ಇವು ಜಾಸ್ತಿ ಇದರಲ್ಲಿ ಸಾವಯವ ಮೇವಲ್ಲಿ ಇರ್ತವೆ. ಇದನ್ನು ಸೇವಿಸಿದಂಥ ಪ್ರಾಣಿಗಳು ಸಹ ಆರೋಗ್ಯವಾಗಿರ್ತವೆ, ಇದರಿಂದ ಬಂದಂಥ ಹಾಲು ಸಹ ಆರೋಗ್ಯವಾಗಿರ್ತದೆ. ಹಾಗೆಯೇ ಈ ಸಾವಯವ ಮೇವು ನಾವು ಪಶುಗಳಿಗೆ ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಅದರಿಂದಾಗಿ ಸೋಂಕು ಡಿಸೀಸ್ ಅಥವಾ ಕಾಯಿಲೆಗಳು ಅಂತ ಹೇಳ್ತೀವಿ, ಇದರಿಂದ ರಕ್ಷಣೆ ದೊರೆಯುತ್ತದೆ. ಇದು ಈ ಸಾವಯವ ಮೇವು ಪಶುಗಳಲ್ಲಿ, ದನಗಳಲ್ಲಿ ಸಂತಾನೋತ್ಪತ್ತಿಗೆ ಏನಾದರೂ ಸಹಾಯ ಮಾಡ್ತದೆ, ಹೇಗೆ? ಹೌದು ಮೇಡಮ್, ಇದು ನಾವು ಸಾವಯವ ಮೇವು ಕೊಡೋದ್ರಿಂದ ಫರ್ಟಿಲಿಟಿ ಅಂತ ಹೇಳ್ತೀವಿ, ಇದು ಹಸುಗಳಲ್ಲಿ ಜಾಸ್ತಿ ಆಗ್ತದೆ. ಏಕೆ ಅಂದರೆ ಕೆಲವು ಕೀಟನಾಶಕಗಳು ಅಥವಾ ಕೆಮಿಕಲ್ಸ್, ರಾಸಾಯನಿಕಗಳು ಏನು ಮಾಡ್ತದೆ, ಹಸುಗಳಲ್ಲಿ ಹಾರ್ಮೋನ್ಗಳು ಅಂತಿರ್ತದೆ, ಹಾರ್ಮೋನ್ಸ್, ಅವುಗಳ ಕಾರ್ಯವನ್ನು ಅಡ್ಡಿಪಡಿಸ್ತದೆ, ಇಂಟರ್ಫಿಯರ್ ಆಗ್ತದೆ. ಹಾಗಾಗಿ ಇದರಲ್ಲಿ ಹಸುಗಳಲ್ಲಿ ಗರ್ಭಧಾರಣೆ ತೊಂದರೆ ಆಗ್ಬೋದು. ಹಾಗೇನೆ ಸರಿಯಾದ ಸಮಯಕ್ಕೆ ಬೆದೆಗೆ ಬರಲ್ಲ, ಅಥವಾ ಈಸ್ಟರ್ ಸೈಕಲ್ ಅಂತ ಹೇಳ್ತೀವಿ, ಹೀಟಿಗೆ ಬರಲ್ಲ. ಹಾಗಾಗಿ ನಮಗೆ ಒಂದು ಕರು ಮತ್ತು ಇನ್ನೊಂದು ಕರು ಹಾಕುವಂಥ ಸಮಯ ಹೆಚ್ಚಾಗ್ತದೆ. ಹಾಗೇನೆ ಈ ಸಾವಯವ ಮೇವು ಕೊಟ್ಟಂಥ ಹಸುಗಳಿಂದ ಬರುವಂಥ ಕರುಗಳು ಆರೋಗ್ಯವಾಗಿರ್ತವೆ. ಈ ಎಲ್ಲ ಪ್ರಯೋಜನಗಳು ಈ ಸಾವಯವ ಮೇವಿನಿಂದ ಇರ್ತದೆ, ಬಹಳಷ್ಟು ಪ್ರಯೋಜನಕಾರಿ. ಈಗ ಒಂದು ಸಾವಯವ ಮೇವಿನ ವಿಚಾರದಲ್ಲಿ ಅಂದರೆ ಹಾಲಿಗೆ ಒಂದು ತುಲನೆ ಮಾಡಿದಾಗ ಸಾವಯವ ಮೇವು ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸ್ತದ, ಹೇಗೆ? ಹೌದು ಮೇಡಮ್, ಹಾಲಿನ ಗುಣಮಟ್ಟ ನಮ್ಮ ಕನ್ವೆನ್ಷನ್ ಮಿಲ್ಕ್ ಅಂತ ಹೇಳ್ತೀವಿ, ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಹಾಲು ಕಂಪೇರ್ ಮಾಡಿದರೆ, ನಾವು ಸಾವಯವ ಮೇವು ಅಥವಾ ಆಹಾರ ಕೊಟ್ಟಂಥ ಹಸುವಿನಿಂದ ಬರುವಂಥ ಹಾಲು, ಅದು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ, ಸಾವಯವ ಹಾಲು ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಅನೇಕ ಅಂಶಗಳಿರ್ತವೆ. ಇದು ಈ ಕನ್ವೆನ್ಷನಲ್ ಮಿಲ್ಕ್ ಅಂದ್ರೆ ಏನು? ನಾವು ದಿನನಿತ್ಯ ಬಳಸುವಂತಹ ಅದನ್ನ ಕನ್ವೆನ್ಷನಲ್ ಮಿಲ್ಕ್ ಅಂತ ಯೂಶುವಲಿ ಕರಿತೀವಿ. ಯಾಕೆಂದ್ರೆ ನಾವು ಅದನ್ನ ಆರ್ಗ್ಯಾನಿಕ್ ಇದರಿಂದ ನಾವು ಉತ್ಪಾದನೆ ಮಾಡಿಲ್ಲ. ಹಾಗಾಗಿ ಈ ಸಾವಯವ ಮೇವು ಸೇವಿಸಿದಂಥ ಪಶುಗಳಲ್ಲಿ ಈ ಹಾಲಿನಲ್ಲಿ ರಾಸಾಯನಿಕ ಅವಶೇಷಗಳು ಕಡಿಮೆ ಇರ್ತವೆ. ಮತ್ತು ನಾವು ಗ್ರಾಹಕರಿಗೆ ಸುರಕ್ಷಿತವಾದಂಥ ಹಾಲನ್ನು ಅಥವಾ ಆಹಾರವನ್ನು ಕೊಡ್ಬೋದು. ಹಾಗೆಯೇ ಈ ಹಾಲಿನಲ್ಲಿ ಉತ್ತಮ ಗುಣಮಟ್ಟದ ಕೊಬ್ಬಿನಾಮ್ಲಗಳು ಇರ್ತವೆ. ಕೊಬ್ಬಿನಾಮ್ಲಗಳನ್ನು ಫ್ಯಾಟಿ ಆಸಿಡ್ಸ್ ಅಂತ ಇರ್ತವೆ. ಉದಾಹರಣೆಗೆ ಒಮೆಗಾ 3 ಕೊಬ್ಬಿನಾಮ್ಲಗಳು ಅಂತ ಇರ್ತದೆ. ಇದು ನಮಗೆ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಇರ್ತದೆ. ಹಾಗೆಯೇ ಈ ಸಾವಯವ ಹಾಲಿನಲ್ಲಿ ಒಮೆಗಾ 6 ಅಂತ ಹೇಳ್ತೀವಿ, ಇದು ಸ್ವಲ್ಪ ಹಾನಿಕಾರಕ ನಮ್ಮ ದೇಹಕ್ಕೆ. ಈ ಹಾಲಿನಲ್ಲಿ ಒಮೆಗಾ 3 ಜಾಸ್ತಿ ಇರ್ತದೆ, ಸಾವಯವ ಹಾಲಿನಲ್ಲಿ ಒಮೆಗಾ 6 ಕಡಿಮೆ ಇರ್ತದೆ. ಈ ಒಮೆಗಾ 3 ಕೊಬ್ಬಿನಾಮ್ಲಗಳು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಇರ್ತದೆ. ಇದರಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗ್ಬೋದು. ಉರಿಯೂತ ಅಂತ ಹೇಳ್ತೀವಿ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ ಈ ಆರ್ಗ್ಯಾನಿಕ್ ಅಥವಾ ಸಾವಯವ ಮಿಲ್ಕನ್ನು ನಾವು ಸೇವನೆ ಮಾಡಿದರೆ. ಹಾಗೆಯೇ ಚರ್ಮದ ಅನೇಕ ಕಾಯಿಲೆಗಳಿಗೂ ಕಡಿಮೆ ಆಗ್ಬೋದು. ಹಾಗೆಯೇ ಸಂಧಿವಾತ ಅಂತ ಹೇಳ್ತೀವಿ, ವಯಸ್ಸಾದಂಥ ಅವರಲ್ಲಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅದು ಸಹ ಕಡಿಮೆ ಆಗ್ತದೆ. ಈ ಕೊಬ್ಬಿನಾಮ್ಲದ ಜೊತೆಗೆ ಇನ್ನೂ ಅನೇಕ ಅಂಶಗಳು ಈ ಸಾವಯವ ಹಾಲಿನಲ್ಲಿರ್ತವೆ. ಉದಾಹರಣೆಗೆ ಸಂಯೋಜಿತ ಲಿನೋಲಿಕ್ ಆಮ್ಲ ಅಥವಾ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಅಂತ ಕರಿತೀವಿ. ಇದು ಸಹ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾದಂಥ ಅಂಶ. ಇದರಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಮತ್ತೆ ನಮ್ಮ ಹೊಟ್ಟೆಯಲ್ಲಿರುವಂಥ ಕೊಬ್ಬಿನಾಂಶ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗ್ತದೆ. ಅದಲ್ಲದೆ ಇನ್ನು ಸುಮಾರು ಅಂಶಗಳು ಇರ್ತವೆ. ಇನ್ನೊಂದು ಅಂದ್ರೆ ಲ್ಯೂಟಿನ್ ಅಥವಾ ಜಿಯಾಕ್ಸಾಂಥಿನ್ ಅಂತ ಹೇಳ್ತೀವಿ. ಇದು ನಮಗೆ ಲ್ಯೂಟಿನ್ ಅದು ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕತೆ ಇರ್ತದೆ. ಹಾಗೇನೆ ಜಿಯಾಕ್ಸಾಂಥಿನ್ ಕೂಡ ನಮ್ಮ ಬಾಡಿಯಲ್ಲಿ ಫ್ರೀ ರೆಡಿಕಲ್ಸ್ ಅಂತ ಹೇಳ್ತೀವಿ, ಅದನ್ನ ಅಂಶ ಕಡಿಮೆ ಮಾಡ್ತದೆ. ಹಾಗೂ UV ರೇಸ್ ಅಂತ ಇರ್ತದೆ, ಅದನ್ನ ಎಫೆಕ್ಟ್ಸ್ ಕಡಿಮೆ ಮಾಡ್ತದೆ.
ನಮ್ಮ ದೇಹದ ಮೇಲೆ. ಈ ಆರ್ಗ್ಯಾನಿಕ್ ಅಥವಾ ಸಾವಯವ ಮಿಲ್ಕಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂತ ಜಾಸ್ತಿ ಇರುತ್ತೆ. ಸೊ ವಿಟಮಿನ್ ಇ ನಮ್ಮ ಕಣ್ಣಿಗೆ ಆರೋಗ್ಯಕ್ಕೆ ಬೇಕಾಗ್ತದೆ. ವಿಟಮಿನ್ ಇ ಸಹ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಈ ನಮ್ಮ ದೇಹದಲ್ಲಿ ಉರಿಯೂತಗಳನ್ನು ಕಡಿಮೆ ಮಾಡ್ತದೆ. ಹಾಗಿದ್ರೆ ಇವಾಗ ಒಂದು ನೀವು ಹೇಳಿದ್ರಿ ಅವಶೇಷಗಳು ಅಂತ ಇರ್ತದೆ. ಈಗ ಕೀಟನಾಶಕ ಅಲ್ಲ, ನಾವು ಸ್ಪ್ರೇ ಮಾಡಿದ್ರೆ ಅದರ ಅವಶೇಷಗಳು ಅಂತ ಏನು ಬರ್ತವೆ, ಹಾಗಂದ್ರೆ ಏನದು? ಅವುಗಳು ಏನು ಪಶುಗಳಿಗೆ ಹಾನಿ ಮಾಡ್ತಾವ ಹೇಗೆ? ಹೌದು, ಖಂಡಿತ. ಈಗ ಯಥೇಚ್ಛವಾಗಿ ನಾವು ಕೆಮಿಕಲ್ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನು ಜಾಸ್ತಿ ಬಳಕೆ ಮಾಡೋದ್ರಿಂದ, ಸೊ ಇದು ನಾವು ಬೆಳೆಗೆ ಸಿಂಪಡಣೆ ಮಾಡೋದು ಅಥವಾ ಸ್ಪ್ರೇ ಮಾಡೋದ್ರಿಂದ ಅದು ಮೇವಿನಲ್ಲಿ ಬರ್ತದೆ ಅಥವಾ ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತೆ. ಆ ಮಣ್ಣಿನಲ್ಲಿ ಬೆಳೆದಂಥ ಮೇವಿಗೆ ಅದು ಬರ್ತದೆ. ಅದನ್ನು ರೆಸಿಡ್ಯೂಸ್ ಅಥವಾ ಸೊ ಅವಶೇಷಗಳು ಅಂತ ಕರಿತೀವಿ. ಇದು ಈ ಮೇವನ್ನು ತಿಂದಂಥ ಪ್ರಾಣಿಗಳು ಸಹ ಈ ಅವಶೇಷಗಳು ಬರ್ತವೆ. ಹಾಗಾಗಿ ಇದು ದೇಹದಲ್ಲಿ ಸೇರಿ ಅದಕ್ಕೆ ಪಶುಗಳಿಗೆ ತೊಂದರೆ ಮಾಡೋದ್ರೇ ಅದರಿಂದ ಬರುವಂಥ ಉತ್ಪಾದನೆಗಳನ್ನು ನಾವು ಸೇವಿಸಿದರೆ ಅದು ನಮಗೂ ತೊಂದರೆ ಆಗಂತ ಇರುತ್ತದೆ, ಚಾನ್ಸಸ್ ಇರ್ತದೆ. ಈಗ ಒಂದು ಕೀಟನಾಶಕಗಳ ಬಗ್ಗೆ ಹೇಳಿದ್ರೆ, ಈಗ ಕಳೆನಾಶಕ ಸಿಂಪಡಣೆಯಿಂದ ಆಗುವಂತ ದುಷ್ಪರಿಣಾಮಗಳೇನು? ಹೌದು, ನಾವು ಈಗ ಕೀಟನಾಶಕ ಜೊತೆಗೆ ಕಳೆನಾಶಕಗಳನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದೀವಿ. ಇದರಿಂದಾಗಿ ಸೊ ಮಣ್ಣಿನಲ್ಲಿ ನಮಗೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಇರ್ತೀವಿ ಅಥವಾ ಉಪಯುಕ್ತ ಸೂಕ್ಷ್ಮ ಜೀವಿಗಳು, ಇವು ಹಾನಿ ಆಗ್ತವೆ ಈ ಕಳೆನಾಶಕ ಯೂಸ್ ಮಾಡೋದ್ರಿಂದ. ಹಾಗೆಯೇ ಇದು ಸಹ ಕಳೆನಾಶಕಗಳು ಸಹ ಅವಶೇಷಗಳು ನಮ್ಮ ಮೇವಿನಲ್ಲಿ ಅಥವಾ ಆಹಾರದಲ್ಲಿ ಮಣ್ಣಿನಲ್ಲಿ ಉಳಿದು ಸೊ ಅದನ್ನು ಸೇವನೆ ಮಾಡಿದಂಥ ಅದರಿಂದ ಬಂದಂಥ ಬೆಳೆ ಇರ್ಬೋದು, ಆಹಾರ ಇರ್ಬೋದು, ಸೇವನೆ ಮಾಡಿದರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೂ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ. ನೈಟ್ರೇಟ್ ವಿಷಬಾಧೆ ಅಂದರೆ ಏನು? ನಾವು ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳು, ಅದರಲ್ಲೂ ಯಥೇಚ್ಛವಾಗಿ ನೈಟ್ರೋಜನ್ ಇರುವಂಥ ಗೊಬ್ಬರ ಸೊ ನಾವು ಮಣ್ಣಿಗೆ ಬಳಕೆ ಮಾಡೋದ್ರಿಂದ ಇದರಿಂದ ಬೆಳೆದಂಥ ಮೇವು ಸಹ ನೈಟ್ರೇಟನ್ನು ಅಬ್ಸರ್ವ್ ಮಾಡ್ಕೋತದೆ. ಈ ಮೇವು ಅಥವಾ ಏನು ಆಹಾರ ಆ ಮಣ್ಣಿನಲ್ಲಿ ಬೆಳಿತೀವಿ, ಎಲ್ಲಿ ನಾವು ನೈಟ್ರೋಜನ್ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ, ಅದರಿಂದ ನೈಟ್ರೇಟ್ ಪ್ರಮಾಣ ಹೆಚ್ಚಾಗ್ತದೆ ಭೂಮಿಯಲ್ಲಿ. ಇದರಿಂದ ಬೆಳೆದಂಥ ಮೇವನ್ನು ಸೇವಿಸಿದಾಗ ಪ್ರಾಣಿಗಳ ದೇಹಕ್ಕೆ ನೈಟ್ರೇಟ್ ಬರ್ತದೆ. ಇದು ನೈಟ್ರೇಟ್ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ನೈಟ್ರೈಟ್ ಅಂತ ಆಗಿ ಪರಿವರ್ತನೆಗೊಳ್ತದೆ. ಇದು ನೈಟ್ರೇಟ್ ಏನು ಮಾಡ್ತದೆ ಅಂದರೆ ದೇಹದಲ್ಲಿ ಸೊ ಕೆಂಪು ರಕ್ತಗಣ ಅಂತ ಹೇಳ್ತೀವಿ, ಇದು ನಮ್ಮ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಕಾರ್ಯನಿರ್ವಹಿಸ್ತದೆ. ಈ ಆಮ್ಲಜನಕ ಸಾಗಾಣಿಕೆಯನ್ನು ಈ ನೈಟ್ರೇಟ್ ತೊಂದರೆ ಮಾಡೋದ್ರಿಂದ ಉಸಿರಾಟ ತೊಂದರೆ ಆಗ್ಬೋದು, ದುರ್ಬಲತೆ ಹಾಗೂ ಸಾವು ಕೂಡ ಕಾರಣ ಆಗ್ಬೋದು. ಈ ನೈಟ್ರೇಟ್ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಅದು ಕಂಬೈನ್ ಆಗುತ್ತೆ, ಮಿತ್ ಹಿಮೋಗ್ಲೋಬಿನ್ ಆಗಿ ನಮ್ಮ ಕೆಂಪು ರಕ್ತಗಣದಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಅಥವಾ ಆಕ್ಸಿಜನ್ ಸಾಗಣೆ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಇದರಿಂದ ನಮ್ಮ ದೇಹಕ್ಕೆ ಆಕ್ಸಿಜನ್ ಬರಲ್ಲ, ಹಾಗಾಗಿ ಉಸಿರಾಟ ತೊಂದರೆ ಮತ್ತೆ ಸಾವು ಆಗೋ ಚಾನ್ಸಸ್ ಇರ್ತವೆ. ಅಷ್ಟು ತೊಂದರೆ ಇರುವಂತಹ ಇದು ನೈಟ್ರೇಟ್ ವಿಷಬಾಧೆ ನಿಜಕ್ಕೂ ಒಂದು ಅಪಾಯಕಾರಿ ಅಲ್ವಾ? ಈಗ ಒಂದು ಇಷ್ಟೆಲ್ಲ ಮೇವು ಏನೋ ಕಲುಷಿತಗೊಂಡಿರ್ತದೆ, ಕೀಟನಾಶಕ ಕಳೆನಾಶಕದಿಂದ ತುಂಬಿರುವಂತಹ ಮೇವು ದನಗಳು ತಿಂದ ನಂತರ ಅದರಲ್ಲಿ ಈಗ ಹಾಲಿನಲ್ಲಿ ರಾಸಾಯನಿಕಗಳ ಅವಶೇಷಗಳು ಬರ್ತಾವ ಹೇಗೆ? ಅವುಗಳು ಮಾನವನ ಆರೋಗ್ಯಕ್ಕೆ ಅಪಾಯ ಒಡ್ತಾವ ಹೇಗೆ? ಇದರಿಂದ ಅಪಾಯ ಇದೆಯಾ ಹೇಗೆ? ಹೌದು, ಖಂಡಿತ ಬರ್ತವೆ. ಪಶುಗಳು ಈ ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆದಂಥ ಆಹಾರವನ್ನು ಸೇವನೆ ಮಾಡಿದಾಗ ರಾಸಾಯನಿಕಗಳು ಹಾಲಿನಲ್ಲಿ ಕಂಡು ಬರ್ತವೆ. ಸೊ ಆದ್ದರಿಂದ ಸುರಕ್ಷಿತ ಮೇವನ್ನು ನಾವು ಕೊಡಬೇಕಾಗ್ತದೆ. ಈಗ ಅನೇಕ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು, ರಾಸಾಯನಿಕ ಗೊಬ್ಬರಗಳು ನಾವು ಯೂಸ್ ಮಾಡ್ತೀವಿ. ಯಥೇಚ್ಛವಾಗಿ ಪೆಸ್ಟಿಸೈಡ್ಸ್ ನಾವು ಸಾಮಾನ್ಯವಾಗಿ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸ್ ಅಂತ ಯೂಸ್ ಮಾಡ್ತೀವಿ, ಆರ್ಗನೋಫಾಸ್ಫರಸ್ ಕಾಂಪೌಂಡ್ಸ್ ಅಂತ ಯೂಸ್ ಮಾಡ್ತೀವಿ. ಇವು ಸೊ ನಮ್ಮ ಪಶುಗಳಲ್ಲಿ ಹಾಲಿನ ಮುಖಾಂತರ ಸೊ ಅದನ್ನು ಸೇವನೆ ಮಾಡೋರಿಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಈ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಇದು ತುಂಬ ಸೊ ಹಾನಿಕಾರಕ. ಇದು ಏನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡ್ತದೆ. ಸೊ ಎಂಡೋಸಲ್ಫಾನ್ ಇರ್ಬೋದು, DDT, ಈ ಥರದ ಅನೇಕ ಕಾಂಪೌಂಡ್ಗಳು ಈ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸ್ ಗ್ರೂಪ್ಗೆ ಬರ್ತದೆ. ಅದೇ ರೀತಿ ಆರ್ಗನೋಫಾಸ್ಫರಸ್ ಕಾಂಪೌಂಡ್ ಅಂತ ಹೇಳ್ತೀವಿ, ಇದು ಸಹ ನಮ್ಮ ಹಾಲಿನ ಮುಖಾಂತರ ನಮ್ಮ ದೇಹಕ್ಕೆ ಸೇರಿಸಿದರೆ ನರಮಂಡಲ ಅಂತ ಹೇಳ್ತೀವಿ, ಬ್ರೈನ್, ಸ್ಪೈನಲ್ ಕಾರ್ಡ್ ಏನಿರುತ್ತೆ, ಇದ್ರ ಮೇಲೆ ತುಂಬ ಹಾನಿ ಉಂಟು ಮಾಡ್ತದೆ. ಸೊ ಹಾಗೆಯೇ ಇನ್ನು ಅನೇಕ ಕೀಟನಾಶಕಗಳು ಕಳೆನಾಶಕಗಳು ಏನಿದೆ ಅವು ಹಾರ್ಮೋನ್ ಅಸಮತೋಲನ ಅಂತ ನಮ್ಮಲ್ಲಿ ಉಂಟು ಮಾಡೋದ್ರಿಂದ ಸೊ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಕಡಿಮೆ ಆಗ್ತದೆ ಮತ್ತು ಬೆಳವಣಿಗೆ ಕಡಿಮೆ ಆಗ್ತದೆ. ಹಾಗೆಯೇ ಈ ಎಲ್ಲ ರಾಸಾಯನಿಕಗಳು ನಮ್ಮ ದೇಹದ ಅಂಗಾಂಗಗಳ ಮೇಲೆ ತೊಂದರೆ ಮಾಡ್ತವೆ, ಮುಖ್ಯವಾಗಿ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೀವಿ, ಹಾಗೂ ಕಿಡ್ನಿ ಅಥವಾ ಮೂತ್ರಪಿಂಡ ಇವು ಮೇಲೆ ಸೊ ಹಾನಿಕಾರಕ ಆಗಿರ್ತವೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಇಮ್ಯುನಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಯಾವುದೇ
ಕಡಿಮೆ ತೀವ್ರತೆ ಸೋಂಕಿನಿಂದ ಆದ್ರೂ ನಮಗೆ ತೀವ್ರತೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಮ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗೆಯೇ ಮಕ್ಕಳಲ್ಲಿ ಅನೇಕ ಪರಿಣಾಮಗಳು ಇದು ಬೀಳ್ತದೆ. ಗರ್ಭಿಣಿಯರಿರ್ಬೋದು, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಕಡಿಮೆ ಆಗ್ತದೆ. ಸೊ ಈ ಥರ ಅನೇಕ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಹಾಗೆಯೇ ಈಗ ಕೆಮಿಕಲ್ಲಿಂದ ಅಥವಾ ರಾಸಾಯನಿಕಗಳಿಂದ ಪೆಸ್ಟಿಸೈಡ್ಸ್ ಇವೆ ನಮ್ಮ ಚರ್ಮಕ್ಕೆ. ಸೊ ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೆ ಚರ್ಮದ ರೋಗಗಳು ಬರ್ಬೋದು. ಹಾಗೆಯೇ ಹೃದಯ ರೋಗಗಳು, ಹೀಗೆ ಅನೇಕ ನಮ್ಮ ತೊಂದರೆಗಳು ನಮ್ಮ ದೇಹದಲ್ಲಿ ಕಂಡುಬರ್ತವೆ. ಹಾಲಿನಲ್ಲಿ ಬಂದಂತಹ ರಾಸಾಯನಿಕ ಅವಶೇಷಗಳಿಂದ ಬಹಳಷ್ಟು ತೊಂದರೆಗಳ ಬಗ್ಗೆ ಹೇಳಿದರೆ, ಹಾಗಿದ್ರೆ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಸಾವಯವ ಕೃಷಿಯಿಂದ ಪರಿಸರಕ್ಕೆ ಯಾವ ರೀತಿಯ ಲಾಭ ಇದೆ? ಸೊ ಸಾವಯವ ಕೃಷಿಯಿಂದ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಬೋದು, ನೀರಿನ ಮಾಲಿನ್ಯತೆಯನ್ನು ಕಡಿಮೆ ಮಾಡ್ಬೋದು. ಹಾಗೆಯೇ ಸೊ ಬಯೋಡೈವರ್ಸಿಟಿ ಅಂತ ಏನಿರುತ್ತೆ ಅಥವಾ ಜೀವ ವೈವಿಧ್ಯತೆ ನಾವು ರಕ್ಷಣೆ ಮಾಡ್ಬೋದು ಇದರಿಂದ. ಸೊ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಸೊ ಹವಾಮಾನದ ಬದಲಾವಣೆ ದುಷ್ಪರಿಣಾಮಗಳು ಅಂತ ಹೇಳ್ತೀವಿ, ನಾವು ಕಡಿಮೆ ಮಾಡ್ಬೋದು. ಸಾವಯವ ಪಶುಸಂಗೋಪನೆಯನ್ನು ನಾವು ಹವಾಮಾನ ಸ್ನೇಹಿ ಅಂತ ಹೇಳ್ತೀವಿ ಅಥವಾ ಕ್ಲೈಮೇಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದರೆ, ಈ ಸಾವಯವ ಕೃಷಿ ಅಥವಾ ಹೈನುಗಾರಿಕೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಹಾಗೂ ಮೀಥೇನ್ ಇವನ್ನ ನಾವು ಹಸಿರುಮನೆ ಅನಿಲಗಳು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಇವು ನಮ್ಮ ಮಣ್ಣಿನಿಂದ ವಾತಾವರಣಕ್ಕೆ ಬಿಡುಗಡೆ ಆಗುವುದು ಕಡಿಮೆ ಆಗುತ್ತೆ. ಈ ಸಾವಯವ ಕೃಷಿಯಿಂದ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹಣ ಅಥವಾ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಇದು ಮಣ್ಣಿನಲ್ಲಿ ಈ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕಾರ್ಬನ್ ಮಣ್ಣಿನಲ್ಲೇ ಉಳಿಯುತ್ತದೆ, ವಾತಾವರಣಕ್ಕೆ ಬರೋದು ಕಡಿಮೆ ಆಗ್ತದೆ. ಹಾಗಾಗಿ ಹಸಿರುಮನೆ ಇದು ಗ್ಯಾಸ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕಡಿಮೆ ಆಗುತ್ತೆ ನಾವು ಸಾವಯವ ಕೃಷಿ ಮಾಡಿದರೆ. ಸಾವಯವ ಕೃಷಿ ಮಾಡಿದಂಥ ಮಣ್ಣಿನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ, ಇದು ಸಹ ಹೆಚ್ಚಾಗುತ್ತೆ. ಇದರಿಂದಾಗಿ ನಮ್ಮ ಮಣ್ಣಿನಲ್ಲಿ ನಮಗೆ ಬೇಕಾದಂಥ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ತದೆ. ಹಾಗಿದ್ರೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇರುವಾಗ ಭಾರತ ಸರ್ಕಾರವು ಸಾವಯವ ಪಶುಸಂಗೋಪನೆಯನ್ನು ಉತ್ತೇಜಿಸಲು ಯಾವುದಾದ್ರೂ ಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಕೈಗೊಂಡಿವೆಯಾ, ಹೇಗೆ? ಹೌದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಈ ಆರ್ಗ್ಯಾನಿಕ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ, ಸಾವಯವ ಹೈನುಗಾರಿಕೆಯನ್ನು ಉತ್ತೇಜಿಸಲು ಅಥವಾ ಪ್ರೋತ್ಸಾಹಿಸಲು ಅನೇಕ ಸಂಸ್ಥೆಗಳು ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ 2000ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸಾವಯವ ಉತ್ಪಾದನಾ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತ ಸ್ಥಾಪನೆ ಮಾಡಿದೆ. ಮುಂದುವರೆದು 2001ರಲ್ಲಿ ಸಾವಯವ ಉತ್ಪಾದನೆಗಾಗಿ ಭಾರತೀಯ ರಾಷ್ಟ್ರೀಯ ಮಾನದಂಡಗಳು ಅಥವಾ ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತಲೂ ಸಂಸ್ಥೆಯನ್ನು ಮಾಡಿದೆ. ಇವೆಲ್ಲ ಏನು ಮಾಡುತ್ತೆ ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿಯನ್ನು ಅಥವಾ ಸಾವಯವ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡುತ್ತೇವೆ. ಮುಂದುವರೆದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ಅಥವಾ ICAR ಅಂತ ಹೇಳ್ತೀವಿ, ಇದು ಸಹ ನಮ್ಮ ಸಾವಯವ ಹೈನುಗಾರಿಕೆ ಕೃಷಿಯನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ಮುಂದುವರೆದು ನಮ್ಮ ಹೈನುಗಾರಿಕೆಗೋಸ್ಕರ, ಸಾವಯವ ಹೈನುಗಾರಿಕೆಗೋಸ್ಕರ ಸೊ ನಾವು NDRI ಅಂತ ಹೇಳ್ತೀವಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ, ಇದು ಸಹ ನಮ್ಮ ಪ್ರಾಯೋಜಿಕ ಅಥವಾ ಪೈಲಟ್ ಸ್ಟಡಿ ಅಂತ ಹೇಳ್ತೀವಿ. ಇದನ್ನ ಸಂಶೋಧನೆಯನ್ನ ಹೈನುಗಾರಿಕೆ, ಸಾವಯವ ಹೈನುಗಾರಿಕೆ ಮತ್ತು ಸಾವಯವ ಹಾಲು ಉತ್ಪಾದನೆ ಬಗ್ಗೆ ಅನೇಕ ಸಂಶೋಧನೆಗಳು ನಡೆಸ್ತಾ ಇದೆ. ಈ ಸಮಯದಲ್ಲಿ ಒಂದು ನಮ್ಮ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನ ನಡೀತಾ ಇದೆ ಇವಾಗ. ಈ ಸಂದರ್ಭದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಅಲ್ಲಿ ನೀವು ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ. ಸೊ ನಮ್ಮ ಮಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯವಾಗಿರ್ತದೆ. ಈ ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಕೊಂಡು ಬಂದರೆ ಇದರಿಂದ ಬರುವಂಥ ಆಹಾರ ಇರ್ಬೋದು, ಮೇವು ಇರ್ಬೋದು, ಇದನ್ನು ಸೇವನೆ ಮಾಡಿದಂಥ ಪ್ರಾಣಿಗಳು ಅಥವಾ ನಾವು ಸಹ ಆರೋಗ್ಯವಾಗಿರ್ತೀವಿ. ಹಾಗಾಗಿ ಅತ್ಯಂತ ಕಡಿಮೆ ರಾಸಾಯನಿಕಗಳು, ಕೀಟನಾಶಕಗಳು, ಕಳೆನಾಶಕಗಳನ್ನು ನಾವು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇದರಿಂದಾಗಿ ನಮ್ಮ ಮಣ್ಣಿನ ಆರೋಗ್ಯ ಗುಣಮಟ್ಟ ಹೆಚ್ಚುತ್ತೆ. ಇದರಿಂದ ಬೆಳೆದಂಥ ಮೇವು ಆರೋಗ್ಯವಾಗಿರ್ತದೆ. ಇದನ್ನು ಸೇವನೆ ಮಾಡಿದಂಥ ಪ್ರಾಣಿಗಳು ಆರೋಗ್ಯವಾಗಿರುತ್ತೆ ಮತ್ತು ಇದನ್ನು ಸೇವನೆ ಮಾಡಿ ಬಂದಂಥ ಹಾಲು ಆರೋಗ್ಯಕರವಾಗಿರುತ್ತೆ, ಸಾವಯವವಾಗಿರ್ತದೆ. ಇದನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಹಾಗೆ ಆರೋಗ್ಯಕರ ಸಮಾಜ ಇರ್ತದೆ, ಮುಂದಿನ ಪೀಳಿಗೆಯನ್ನು ಸಹ ಆರೋಗ್ಯವಾಗಿರ್ತದೆ. ಸರಿ, ಡಾಕ್ಟರ್ ಧರಣೇಶ ಎನ್ಕೆ ಅವರೇ, ಇದುವರೆಗೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಎಂಬ ವಿಷಯದ ಬಗ್ಗೆ ನಮ್ಮ ರೈತ ಮಿತ್ರರ ಜೊತೆ ಬಹಳಷ್ಟು ಮಾಹಿತಿಗಳನ್ನು ನೀವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ, ದಕ್ಷಿಣ ಕನ್ನಡ ಜಿಲ್ಲೆ, ಇದರ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ್ ಎನ್ಕೆ ಅವರೊಂದಿಗೆ ಸಾವಯವ ಮೇವು
ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.